ತಪ್ಪು ಮಾಡದವ್ರನ್ನ ಏನ್ ಮಾಡ್ಬೇಕ್ರಿ? ಅದು ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಈ ಹಳೆ ಕೇಸ್ಗಳನ್ನೆಲ್ಲ ಒಂದು ನ್ಯಾಯ ಈ ಕಡೆ ಆಗಿದ್ರು ಅದು ಆಗ್ಬೋದು, ಆ ಕಡೆ ಆದ್ರೆ ಆಗ್ಬೋದು, ಅವ್ರಿಗೆ ಪನಿಷ್ ಆಗ್ಬೋದು, ಇದೆಲ್ಲ ಖುಲಾಸೆ ಮಾಡ್ಬೋದು. ಅದನ್ನ ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನ ಸ್ಪೆಸಿಫಿಕ್ ಆಗಿ ಅದೊಂದೇ ಕೇಸ್ ಮಾಡಿದ್ರೆ ನಾನು ಒಪ್ಕೊಳ್ತೀನಪ್ಪ, ನಾನು ಯಾವುದು ತಪ್ಪಾಗಿದೆ ನಮ್ದು ಅಂತ ಹೇಳ್ಬೋದು. Remain as long pending cases. So from time to time it is a routine police procedure that in all such long pending cases we make efforts to trace the accused. ನಮಸ್ಕಾರ, ನಾನು ನಿಮ್ಮ DM ಗೌಡ. ಹಳೆ ಕೇಸಿಗೂ ರಾಮನ ಬಣ್ಣ. ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದೇನು? ಸಂವಿಧಾನದ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದೆ. ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬಿಜೆಪಿ 3 ಕಾಸಿನ ಬೆಲೆ ನೀಡುತ್ತಿಲ್ಲವೇ? ಇತ್ತೀಚೆಗೆ ಯಡಿಯೂರಪ್ಪ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಒಂದು ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಗೋ ರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳುವಂತಿಲ್ಲ. ಗೋ ರಕ್ಷಣೆ ವಿಚಾರವಾಗಿ ಕೊಲೆ ಮಾಡಿದರೂ ಅದು ತಪ್ಪಲ್ಲ ಅನ್ನೋ ಸಂದೇಶ ರವಾನೆಯಾಗುತ್ತಿತ್ತು ಈ ಕಾಯ್ದೆಯಲ್ಲಿ. ಇದೇ ರೀತಿ ರಾಮನಿಗಾಗಿ ಕಾನೂನನ್ನು ಕೈಗೆತ್ತಿಕೊಂಡು ಏನೇ ಮಾಡಿದರೂ ತಪ್ಪಲ್ಲ ಅನ್ನೋ ವಾದವನ್ನು ಬಿಜೆಪಿ ಮಂಡಿಸುತ್ತಿದ್ಯಾ? ಮುಂದಿನ ದಿನಗಳಲ್ಲಿ RSS ಮಂದಿ ಏನೇ ಮಾಡಿದರೂ ಅದು ಕಾನೂನು ಬಾಹಿರ ಅಲ್ಲ ಅಂತಲೂ ವಾದಿಸಬಹುದು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕೋ ಬೇಡವೋ ಅದು ಪೊಲೀಸ್ ಇಲಾಖೆಯ ಪ್ರಕ್ರಿಯೆ ಅಷ್ಟೇ, ಅದಕ್ಕೆ ರಾಮನ ರಾಜಕೀಯದ ಬಣ್ಣ ಏಕೆ ಎಂದು ಪ್ರಶ್ನಿಸಿದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಳೆ ಕೇಸ್ ಕ್ಲಿಯರ್ ಮಾಡುವಂತೆ ಸ್ಟ್ಯಾಂಡಿಂಗ್ ಆದೇಶ ಕೊಟ್ಟಿದ್ದೇವೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಅವರನ್ನು ಬಂಧಿಸಿದ್ದಾರೆ. ಕಾನೂನಿನ ಅಡಿಯಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ. ಪ್ರಕರಣಕ್ಕೆ ಹಿಂದೂ ಕಾರ್ಯಕರ್ತರ ಬಣ್ಣವನ್ನು ಕಟ್ಟುವುದು ಸೂಕ್ತವಲ್ಲ ಎಂದು ಹೇಳಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿ ಕಮಿಷನರ್ ರೇಣುಕಾ ಕುಮಾರ್ ಈ ರೀತಿ ಹೇಳಿದ್ದಾರೆ. ಇದು ಲಾಂಗ್ ಪೆಂಡಿಂಗ್ ಕೇಸು. ಹಳೆ ಆರೋಪಿಗಳನ್ನು ಪತ್ತೆ ಹಚ್ಚುವ ಕೆಲಸ ಯಾವಾಗಲೂ ನಡೆಯುತ್ತೆ. ಅದೇ ರೀತಿ ಈ ಪ್ರಕರಣ ಕೂಡ ನಡೆದಿದೆ. ತಲೆಮರೆಸಿಕೊಂಡ ಆರೋಪಿಗಳನ್ನು ಪತ್ತೆ ಮಾಡಿದ್ದೇವೆ. 1999ರ ಪ್ರಕರಣದಲ್ಲಿ ಭಾಗಿಯಾದ ಸುಮಾರು ತಿಂಗಳುಗಳಿಂದ 37 ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿದ್ದೇವೆ. ಇದೇ ರೀತಿ 37 ಪ್ರಕರಣಗಳಲ್ಲೂ ಆರೋಪಿಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡಲಾಗಿದೆ. ಇದರಲ್ಲಿ ಡ್ರಗ್ಸ್, ಗಾಂಜಾ, ಕಳ್ಳತನ ಸೇರಿದಂತೆ ಹಲವು ಪ್ರಕರಣಗಳನ್ನು ಭೇದಿಸಿದ್ದೇವೆ. 45 ವರ್ಷಗಳ ನಡೆದ ಬಂಧನ ಪ್ರಕರಣಗಳಲ್ಲಿಯೂ ಕೂಡ ಆರೋಪಿಗಳನ್ನು ಬಂಧಿಸಿದ್ದೇವೆ. ಪ್ರತಿಯೊಂದು ಪ್ರಕರಣಗಳಲ್ಲೂ ತಲೆಮರೆಸಿಕೊಂಡ ಆರೋಪಿಗಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡಲಾಗುತ್ತಿದೆ. ಪೊಲೀಸರು ತಮ್ಮ ಕೆಲಸ ಮಾಡೋದೇ ತಪ್ಪ? ರಾಮನ ಹೆಸರಿನಲ್ಲಿ ಯಾರು ಏನೇ ಮಾಡಿದರೂ ತಪ್ಪಲ್ವಾ? ಯಾರಿಗಾದ್ರೂ ರಾಮ ಹೇಳಿದ್ನ ದಾಂಧಲೆ ಮಾಡಿ ಅಂತ? ಕಾನೂನು ಸುವ್ಯವಸ್ಥೆಯಲ್ಲೂ ರಾಮನ ರಾಜಕೀಯ ಎಷ್ಟು ಸರಿ? ಈ ಬಗ್ಗೆ ನೀವೇನ್ ಹೇಳುತ್ತೀರಾ? ಈ ವಿಡಿಯೋಗೆ ಕಮೆಂಟ್ ಮಾಡಿ.